ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಕಾಸ್ಟ್ ಅಕೌಂಟಿಂಗ್ ಈ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಆಲ್ರೆಡಿ ತುಂಬ ವೀಡಿಯೋಸ್ಗಳು ಚಾಪ್ಟರ್ಸ್ದು ಕವರ್ ಆಗಿದೆ. ಸಪ್ರೇಟ್ ಕಾಸ್ಟಿಂಗ್ ಅಂತಲೇ ನಾವು ಒಂದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ಚೆಕ್ ಮಾಡಿದರೆ ಎಲ್ಲ ವೀಡಿಯೋಸ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಸ್ಟ್ ಶೀಟನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು, ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಶೀಟ್. ಕಾಸ್ಟ್ ಶೀಟ್ ಮೇಲೆ ನಾವು ಪ್ರಾಬ್ಲಮ್ಸ್ನ ನೋಡೋದಕ್ಕಿಂತ ಮುಂಚೆ ನಮಗೆ ಅದ್ರ ಫಾರ್ಮೇಟ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಿರಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ಫಾರ್ಮೇಟ್ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋದಿಂದ ನಾವು ಒನ್ ಬೈ ಒನ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಶೀಟ್. ನಾನಿಲ್ಲಿ 4 ಕಾಲಮ್ಸ್ ತಗೊಂಡಿದ್ದೀನಿ. ಪರ್ಟಿಕ್ಯುಲರ್, ಅಮೌಂಟ್, ಈ ಕಾಲಮ್ಸ್ ಏನಿದೆ ಟೋಟಲ್ ಅಮೌಂಟ್, ಕಾಸ್ಟ್ ಪರ್ ಯೂನಿಟ್. ಇದು ನಾವು ಇನ್ನರ್ ಕಾಲಮ್ ಅಮೌಂಟ್ ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಇದು ಔಟರ್ ಕಾಲಮ್. ಫಸ್ಟ್ ನಾವು ಡೈರೆಕ್ಟ್ ಮೆಟೀರಿಯಲ್ ಅಂದರೆ ಓಪನಿಂಗ್ ಸ್ಟಾಕ್, ಒಂದು ಡೈರೆಕ್ಟ್ ಮೆಟೀರಿಯಲ್ಸ್ ಏನಿರುತ್ತೆ, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇವು ಮೂರನ್ನು ಕೂಡ ಆ್ಯಡ್ ಮಾಡಿದಾಗ ನಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಈಗ ನಮಗೆ ಡೈರೆಕ್ಟ್ ಮೆಟೀರಿಯಲ್ ಅಂತ ಹೇಳಿದಾಗ ಅದರಲ್ಲಿ ಯಾವ್ಯಾವ್ದು ಬರುತ್ತೆ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಆ ಒಂದು ಇಯರ್ ಸ್ಟಾರ್ಟಿಂಗಲ್ಲಿ ಏನೊಂದು ರಾ ಮೆಟೀರಿಯಲ್ಸ್ ಇರುತ್ತೆ ಅದನ್ನು ತಗೋಬೇಕು. ಆ್ಯಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್, ಮತ್ತೆ ಒಂದಿಷ್ಟು ಎಕ್ಸ್ಟ್ರಾ ರಾ ಮೆಟೀರಿಯಲ್ಸ್ನ ನಾವು ಪರ್ಚೇಸ್ ಮಾಡಿದರೆ ಅದನ್ನು ತಗೋಬೇಕು. ಮತ್ತು ಪರ್ಚೇಸ್ಗೆ ರಿಲೇಟೆಡ್ ಆಗಿರುವಂತಹ ಎಕ್ಸ್ಪೆನ್ಸಸ್, ಕ್ಯಾರೇಜ್ ಆಗಿರ್ಬೋದು, ಕಸ್ಟಮ್ ಡ್ಯೂಟಿ ಆಗಿರ್ಬೋದು, ಅದನ್ನು ಎಕ್ಸ್ಪೆನ್ಸಸ್, ಪರ್ಚೇಸ್ಗೆ ರಿಲೇಟೆಡ್ ಆಗಿರೋ ಎಕ್ಸ್ಪೆನ್ಸಸ್ ಕೂಡ ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ. ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಆ ಒಂದು ಇಯರ್ ಎಂಡಿಂಗಲ್ಲಿ ಇರುವಂತಹ ಒಂದು ರಾ ಮೆಟೀರಿಯಲ್ ಎಷ್ಟು ಉಳಿದಿದೆ ಕ್ಲೋಸಿಂಗ್ ಸ್ಟಾಕ್ದು ಅದನ್ನು ನಾವು ಮೈನಸ್ ಮಾಡಬೇಕು. ಆಗ ನಮಗೆ ಡೈರೆಕ್ಟ್ ಮೆಟೀರಿಯಲ್ ಎಷ್ಟು ಯೂಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಓಪನಿಂಗ್ ಸ್ಟಾಕ್, ಪರ್ಚೇಸ್ ಮಾಡಿರೋದನ್ನ ಆ್ಯಡ್ ಮಾಡ್ತೀವಿ, ಪರ್ಚೇಸ್ ಎಕ್ಸ್ಪೆನ್ಸಸ್ ಕೂಡ ಆ್ಯಡ್ ಮಾಡ್ತೀವಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಎಷ್ಟಿದೆ ಅದನ್ನು ಮೈನಸ್ ಮಾಡ್ತೀವಿ. ಡೈರೆಕ್ಟ್ ವೇಜಸ್ ಅಂದರೆ ಡೈರೆಕ್ಟ್ ಲೇಬರ್ ಆರ್ ಡೈರೆಕ್ಟ್ ವೇಜಸ್ ಎರಡೂ ಕೂಡ ಒಂದೇ ಆಗಿರುತ್ತೆ. ಲೇಬರ್ಗೆ ಕೊಡುವಂತಹ ವೇಜಸ್ಸು ಅದನ್ನು ಕೂಡ ನಾವು ತಗೋಬೇಕು. ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ಯಾವುದಿದೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೂಡ ಆ್ಯಡ್ ಮಾಡಿದಾಗ ನಮಗೆ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಈ ಮೂರನ್ನು ಟೋಟಲ್ ಮಾಡಿದಾಗ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಈ ಪ್ರೈಮ್ ಕಾಸ್ಟಿಗೆ ನೆಕ್ಸ್ಟು ಫ್ಯಾಕ್ಟರಿ ಓವರ್ ಹೆಡನ್ನು ಆ್ಯಡ್ ಮಾಡಬೇಕು. ಯಾವ್ಯಾವುದೆಲ್ಲ ಬರುತ್ತೆ ಫ್ಯಾಕ್ಟರಿ ಓವರ್ ಹೆಡ್? ಆಲ್ಮೋಸ್ಟ್ ತುಂಬ ಪ್ರಾಬ್ಲಮ್ಸಲ್ಲಿ ಏನು ಫ್ಯಾಕ್ಟರಿ ಓವರ್ ಹೆಡ್ ಅಂತ ಡೈರೆಕ್ಟ್ ಅವರೇ ಅಮೌಂಟನ್ನು ಕೊಡ್ತಾರೆ. ಕೆಲವೊಂದು ಸಲ ಕೊಡೋದಿಲ್ಲ. ಅಂದರೆ ಇಲ್ಲಿ ಇರುವಂತಹ ಇಂಡೈರೆಕ್ಟ್ ಮೆಟೀರಿಯಲ್ ಆಗಿರ್ಬೋದು, ಪವರ್ ಆಗಿರ್ಬೋದು, ರಿಪೇರ್ಸ್ ಆಗಿರ್ಬೋದು, ಈ ರೀತಿ ಕೊಟ್ಟಾಗ ನಾವೇನು ಮಾಡಬೇಕು, ಫ್ಯಾಕ್ಟರಿಲಿ ಅದು ಬರುತ್ತೆ ಅಂತ ನಮಗೆ ಗೊತ್ತಿರಬೇಕಾಗುತ್ತೆ. ಇಂಡೈರೆಕ್ಟ್ ಮೆಟೀರಿಯಲ್ಸ್, ಇಂಡೈರೆಕ್ಟ್ ವೇಜಸ್, ಫ್ಯಾಕ್ಟರಿ ಕಟ್ಟೋ ರೆಂಟ್ ಆಗಿರ್ಬೋದು, ಹಾಗೆ ಫ್ಯಾಕ್ಟರಿಯ ಪವರ್ ಆಗಿರ್ಬೋದು, ಫ್ಯೂಯಲ್ ಆಗಿರ್ಬೋದು, ರಿಪೇರ್ಸ್, ಮೇಂಟೆನೆನ್ಸ್ ಆಗಿರ್ಬೋದು ಮೆಷಿನರಿದು, ಹಾಗೆ ಸ್ಯಾಲರಿ, ಡೆಪ್ರಿಸಿಯೇಷನ್, ಫಿಕ್ಸ್ಡ್ ಅಸೆಟ್ ಮೇಲೆ ಡೆಪ್ರಿಸಿಯೇಷನ್ನು, ಮತ್ತು ಕಟ್ಟೋ ಇನ್ಶೂರೆನ್ಸು, ಇದು ಕೂಡ ನಾವು ಫ್ಯಾಕ್ಟರಿ ಓವರ್ ಹೆಡಲ್ಲಿ ತಗೊಳ್ತೀವಿ. ನೆಕ್ಸ್ಟು ಅದಕ್ಕೆ ಇದಿಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಓಪನಿಂಗ್ ಡೇಟಲ್ಲಿ ಏನೊಂದು ವರ್ಕ್ ಪ್ರೋಗ್ರೆಸ್ಸಲ್ಲಿರುತ್ತೆ, ಅಂದರೆ ಅದು ಆ ಡೇಟಲ್ಲಿ ಇನ್ನೂ ಕಂಪ್ಲೀಟ್ ಆಗಿರೋದಿಲ್ಲ, ರಾ ಮೆಟೀರಿಯಲ್ ಕೂಡ ಆಗಿರೋದಿಲ್ಲ, ವರ್ಕ್ ಸ್ಟಾರ್ಟ್ ಆಗಿ ನಿಂತಿರುತ್ತೆ ಅಲ್ವಾ ಆ ಡೇಟ್ವರೆಗೂ, ಅದನ್ನು ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಆ್ಯಡ್ ಮಾಡಬೇಕು. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಆ ಇಯರ್ ಎಂಡ್ ಕೊನೆಯಲ್ಲಿ ಇನ್ನೂ ಕೂಡ ಅದಷ್ಟೇ ವರ್ಕ್ ಪ್ರೋಗ್ರೆಸ್ಸಲ್ಲಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬಟ್ ಇಯರ್ ಎಂಡ್ ಬಂತು, ಎಷ್ಟು ವರ್ಕ್ ಇನ್ ಪ್ರೋಗ್ರೆಸ್ ಇದೆ ಅದನ್ನು ನಾವು ಮೈನಸ್ ಮಾಡಬೇಕು, ಲೆಸ್ ಮಾಡಬೇಕು. ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟರಿ ಓವರ್ ಹೆಡನ್ನ ಆ್ಯಡ್ ಮಾಡಿದ್ವಿ, ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಆ್ಯಡ್ ಮಾಡಿದ್ವಿ, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಲೆಸ್ ಮಾಡಿದಾಗ ನಮಗೆ ವರ್ಕ್ ಕಾಸ್ಟ್ ಸಿಗುತ್ತೆ. ಈ ವರ್ಕ್ ಕಾಸ್ಟ್ಗೆ ನೆಕ್ಸ್ಟು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಏನೊಂದು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಏನಿದೆ ಅದನ್ನು ಆ್ಯಡ್ ಮಾಡಬೇಕು. ಈ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡಲ್ಲಿ ಯಾವ್ಯಾವ್ದು ಬರುತ್ತೆ, ಒಂದು ಆಫೀಸ್ ರೆಂಟ್ ಆಗಿರ್ಬೋದು, ಸ್ಯಾಲರಿ, ಆಫೀಸ್ ಲೈಟಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಫ್ ಆಫೀಸ್ ಬಿಲ್ಡಿಂಗ್, ಇದು ಅಡ್ಮಿನಿಸ್ಟ್ರೇಷನ್ಗೆ ರಿಲೇಟೆಡ್ ಆಗಿರುವಂತಹ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಟೆಲಿಫೋನ್ಸ್ ಆಗಿರ್ಬೋದು, ಸ್ಟೇಷನರಿ ಪರ್ಚೇಸ್ ಮಾಡೋದಾಗಿರ್ಬೋದು, ಪೋಸ್ಟೇಜ್ ಚಾರ್ಜಸ್ ಆಗಿರ್ಬೋದು, ಆಡಿಟ್ ಫೀಸು, ಬ್ಯಾಂಕ್ ಚಾರ್ಜಸ್ಸು, ಅಲ್ಲಿರೋ ಆಫೀಸಲ್ಲಿರುವಂತಹ ಒಂದು ಫರ್ನಿಚರ್ ಮೇಲೆ ಅಥವಾ ಒಂದು ಬಿಲ್ಡಿಂಗ್ ಮೇಲೆ ಕೊಟ್ಟೋ ಒಂದು ಡೆಪ್ರಿಸಿಯೇಷನ್ ಆಗಿರ್ಬೋದು, ಅದು ಫ್ಯಾಕ್ಟರಿ ರಿಲೇಟೆಡ್ ಆಗಿರುತ್ತೆ. ಇದು ಆಫೀಸಿಗೆ ರಿಲೇಟೆಡ್ ಆಗಿರುವಂತಹ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಅದೆಲ್ಲದನ್ನು ಕೂಡ ನಾವು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂಡರಲ್ಲಿ ತಗೊಳ್ತೀವಿ. ಅದನ್ನು ಆ್ಯಡ್ ಮಾಡಿದಾಗ ವರ್ಕ್ ಕಾಸ್ಟಿಗೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ನೆಕ್ಸ್ಟು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಆ ಒಂದು ಓಪನಿಂಗ್ ಡೇಟಲ್ಲಿ ಫಿನಿಶ್ಡ್ ಗೂಡ್ಸು ಎಷ್ಟಿತ್ತು ಅದನ್ನು ನಾವು ಆ್ಯಡ್ ಮಾಡಬೇಕು. ಇಯರ್ ಎಂಡಿಂಗ್ ಟೈಮಲ್ಲಿ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ ಅದನ್ನು ನಾವು ಮೈನಸ್ ಮಾಡಬೇಕು. ಓಪನಿಂಗ್ ಫಿನಿಶ್ಡ್ ಗೂಡ್ಸನ್ನ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸನ್ನ ಲೆಸ್ ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನಿಗೆ ಓಪನಿಂಗ್ ಸ್ಟಾಕ್ ಆಫ್ ಫರ್ನಿಶ್ಡ್ ಗೂಡ್ಸನ್ನ ಆ್ಯಡ್ ಮಾಡಿದ್ವಿ,
ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನ ಲೆಸ್ ಮಾಡಿದ್ವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ತು. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡನ್ನು ಆ್ಯಡ್ ಮಾಡಬೇಕು. ಯಾವ್ಯಾವುದೆಲ್ಲ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಗೆ ರಿಲೇಟೆಡ್ ಆಗಿ ಎಕ್ಸ್ಪೆನ್ಸಸ್ ಇರುತ್ತೆ ಅಂದರೆ ಒಂದು ಪ್ರಾಡಕ್ಟನ್ನು ನಾವು ಸೇಲ್ ಮಾಡ್ತಾ ಇದ್ದೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅಂದಾಗ ಯಾವ್ಯಾವುದೆಲ್ಲ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗುತ್ತೆ. ಕ್ಯಾರೇಜ್ ಔಟ್ವರ್ಡ್ಸ್ ಆಗಿರ್ಬೋದು, ಕಮಿಷನ್, ಸೇಲ್ಸ್ಮ್ಯಾನ್ಗೆ ಕೊಡೋ ಸ್ಯಾಲರಿ, ಶೋರೂಮು ಅಂದರೆ ನಾವೇನೊಂದು ಪ್ರಾಡಕ್ಟನ್ನು ಶೋಕೇಸ್ ಮಾಡಿರ್ತೀವಿ ಅಲ್ವಾ, ಆ ಶೋರೂಮಗೆ ಕೊಡುವಂತಹ ರೆಂಟ್ ಆಗಿರ್ಬೋದು. ಸ್ಯಾಂಪಲ್ಸ್ ಅಂದರೆ ನಾವೀಗ ಪ್ರಾಡಕ್ಟನ್ನು ಸಡನ್ನಾಗಿ ಬೈ ಮಾಡ್ತಾರಾ, ನಮ್ಮ ಪ್ರಾಡಕ್ಟ್ ಏನು ಅಂತ ಗೊತ್ತಿಲ್ದಲೆ ಯಾರಾದರೂ ಬಂದು ತಗೊಳ್ತಾರಾ? ಇಲ್ಲ. ಅದಕ್ಕೋಸ್ಕರ ಒಂದಿಷ್ಟು ಸ್ಯಾಂಪಲ್ಸ್ ಅಂತ ಕೊಡ್ತೀವಿ. ನೋಡಿ, ಇದು ಫ್ರೀಯಾಗಿ ಕೊಡ್ತಾರೆ, ಇದು ಸ್ಯಾಂಪಲ್ಲು, ನಿಮ್ಗೆ ಇಷ್ಟ ಆದರೆ ನೀವು ತಗೊಳ್ಳಿ ಅಂತ ಕೊಡ್ತೀವಿ ಅಲ್ವಾ. ಆ ಸ್ಯಾಂಪಲ್ಸು, ಹಾಗೆಯೇ ಟ್ರಾವೆಲಿಂಗ್, ಹಾಗೆ ಫ್ರೀ ಗಿಫ್ಟ್ ಕೊಡೋವಂಥದ್ದು. ಈಗ ಒಂದು ಪ್ರಾಡಕ್ಟ್ ತಗೊಂಡ್ರೆ ಒಂದು ಪ್ರಾಡಕ್ಟ್ ಫ್ರೀ ಅಂತ ಆಗಿರ್ಬೋದು, ಇಲ್ಲ 2 ಪ್ರಾಡಕ್ಟ್ ತಗೊಂಡ್ರೆ ಒಂದು ಪ್ರಾಡಕ್ಟ್ ಫ್ರೀ ಅಂತ ಆಗಿರ್ಬೋದು, ಇಲ್ಲ ಫಾರ್ ಎಕ್ಸಾಂಪಲ್ ಈಗ 2 ಸಂತೂರ್ ಸೋಪ್ ತಗೊಂಡ್ರೆ ಒಂದು ಪೆನ್ ಫ್ರೀ ಅಂತ ಇರುತ್ತಲ್ಲ, ಆ ಫ್ರೀ ಗಿಫ್ಟ್ ಏನಿರುತ್ತೆ ಅದ್ರ ಎಕ್ಸ್ಪೆನ್ಸಸ್ ಕೂಡ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸಲ್ಲೇ ತಗೊಳ್ಳುವಂಥದ್ದು. ನೆಕ್ಸ್ಟು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಫ್ ಸೇಲ್ಸ್ಮ್ಯಾನ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಟ್ರಾವೆಲಿಂಗ್ ಮಾಡುವಾಗ ಅದಕ್ಕೆ ಕಟ್ಟುವಂತಹ ಒಂದು ಟ್ರಾವೆಲಿಂಗ್ ಚಾರ್ಜಸ್ಸು. ಅಡ್ವರ್ಟೈಸ್ ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟ್ ಒಂದು ಎಕ್ಸ್ಪೆನ್ಸಸ್ ಏನಿರುತ್ತೆ ಸೆಲ್ ಮಾಡೋದಕ್ಕೆ ಅಡ್ವರ್ಟೈಸಿಂಗ್. ಒಂದು ಪ್ರಾಡಕ್ಟನ್ನು ಅಡ್ವರ್ಟೈಸಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಇನ್ಕರ್ಡ್ ಆಗೋ ಎಕ್ಸ್ಪೆನ್ಸಸ್ ಕೂಡ ನಾವು ತಗೋಬೇಕು. ಹಾಗೆ ಬ್ಯಾಡ್ ಡೆಬ್ಟ್, ಈಗ ಸಾಲಕ್ಕೆ ತಗೊಂಡಿರ್ತಾರೆ ಆದರೆ ನಮಗೆ ಆ ಅಮೌಂಟನ್ನೇ ಅವರು ವಾಪಸ್ ಕೊಡೋದಿಲ್ಲ, ಅದು ನಮಗೆ ಏನಾಗುತ್ತೆ, ಬ್ಯಾಡ್ ಡೆಬ್ಟ್ ಆಗುತ್ತೆ, ಹೌದಲ್ವಾ. ಈಗ ಅಮೌಂಟ್ ಬರೋದಿಲ್ಲ ಅಂದರೆ ನಮಗೆ ಅದು ಕೂಡ ಒಂದು ಎಕ್ಸ್ಪೆನ್ಸಸ್ ಲಾಸ್ ಆಗಿರುತ್ತೆ. ಸೊ ಇದೆಲ್ಲ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡಲ್ಲಿ ಬರುವಂತಹ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಅದನ್ನು ಆ್ಯಡ್ ಮಾಡಬೇಕು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಆ್ಯಡ್ ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಸೇಲ್ಸ್, ಒಂದಿಷ್ಟು ಒಂದು ಸೇಲ್ ಮಾಡೋದಕ್ಕೆ, ಪ್ರಾಡಕ್ಟ್ ರೆಡಿ ಆಗೋದಕ್ಕೆ ಎಷ್ಟು ಕಾಸ್ಟ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆ ಕಾಸ್ಟ್ ಆಗಿರೋದಕ್ಕೆ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಸೇಲ್ ಮಾಡ್ತಿರೋ ವ್ಯಾಲ್ಯೂ, ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದೀವಿ ಆ ವ್ಯಾಲ್ಯೂನ. ಈಗ ಫಾರ್ ಎಕ್ಸಾಂಪಲ್ 1 lakh rupees ಒಂದಿಷ್ಟು ಟೋಟಲ್ ಕಾಸ್ಟ್ ಆಗಿದೆ. ನಾವು ಅದನ್ನು ನಮಗೆ ಸೇಲ್ ಮಾಡಿದಾಗ ಎಷ್ಟು ಬಂತು, 1,20,000 rupees ಬಂತು ಅಂತ ಹೇಳಿದಾಗ ಇನ್ನು 20,000 ಎಕ್ಸ್ಟ್ರಾ ಏನಿದೆ, 1 lakh rupees ಖರ್ಚು ಮಾಡಿದ್ದೀವಿ, ಇನ್ನು 20,000 ಎಕ್ಸ್ಟ್ರಾ ಬಂದಿದೆ. ಈ ಎಕ್ಸ್ಟ್ರಾ ಬಂದಿರೋದು ಏನಾಗಿರುತ್ತೆ, ನಮಗೆ ಪ್ರಾಫಿಟ್ ಆಗಿರುತ್ತೆ. ಈ ಬ್ಯಾಲೆನ್ಸಿಂಗ್ ಫಿಗರಲ್ಲಿ ನಾವು ಪ್ರಾಫಿಟನ್ನು ತಗೊಳ್ತೀವಿ. ಕಾಸ್ಟ್ ಆಫ್ ಸೇಲ್ಸು ಎಷ್ಟು ಕಾಸ್ಟ್ ಆಗಿದೆ, ನಾವು ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದೀವಿ ನೋಡಬೇಕು. ಇನ್ ಕೇಸ್ ನಾವು ಖರ್ಚು ಮಾಡಿರೋದೇ ಜಾಸ್ತಿ ಇದ್ದು ಕಡಿಮೆಗೆ ಸೇಲ್ ಮಾಡಿದಾಗ ಏನಾಗುತ್ತೆ, ಲಾಸ್ ಆಗುತ್ತೆ. ಇದಿಷ್ಟು ಫಾರ್ಮೇಟ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಿಂದ ನಾವು ಯಾವ ರೀತಿ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ ಅಂದರೆ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಫಸ್ಟು ಬೇಸಿಕ್ ಪ್ರಾಬ್ಲಮ್ಸಿಂದ ನಾವು ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಒಂದು ಕ್ಲಾಸಲ್ಲಿ ಪ್ರೋಸೆಸ್ ಕಾಸ್ಟಿಂಗ್ ರಿಲೇಟೆಡ್ ಆಗಿ 5 to 6 ವಿಡಿಯೋಸ್ ಮಾಡಿ ಆ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ. ಅದಕ್ಕೆ ರಿಲೇಟೆಡ್ ಆಗಿರೋ ಪ್ರಾಬ್ಲಮ್ಸ್ ಆಗಿರ್ಬೋದು, ಪ್ರಾಬ್ಲಮ್ ಆ್ಯಂಡ್ ಸೊಲ್ಯೂಷನನ್ನು ನಾನು PDF ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ. ಅಲ್ಲಿಗೆ ಹೋಗಿ ನೀವು ಟೆಲಿಗ್ರಾಮ್ ಚಾನಲಲ್ಲಿ ಆ PDF ಫ್ರೀಯಾಗೇ ಇರುತ್ತೇನೆ, ಡೌನ್ಲೋಡ್ ಮಾಡ್ಕೋಬೋದು. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನಾನು ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆಯೇ ಕಮೆಂಟ್ ಸೆಕ್ಷನಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಥ್ಯಾಂಕ್ ಯು.